ಬೆಳಗಾವಿಯಲ್ಲಿ ಎಟಿಎಂಗೆ ಕನ್ನ ಹಾಕಿ 75,000 ಕಳ್ಳತನ ಮಾಡಲಾಗಿದೆ. ತಾಲೂಕಿನ ಸಾಂಬ್ರಾ ಬಳಿ ಇರುವಂತಹ ಎಸ್ಬಿಐ ಎಟಿಎಂ ಕಳೆದ ರಾತ್ರಿ 3 ಗಂಟೆಯ ಸಮಯದಲ್ಲಿ ನಡೆದಂತ ಕಳ್ಳತನ. ಎಟಿಎಂ ಕಳ್ಳತನದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ ಸಿಕ್ಕಿದೆ. 3 ರಿಂದ 4 ಜನ ಇರುವಂತಹ ಗ್ಯಾಂಗ್ನಿಂದ ಕೃತ್ಯ ನಡೆದಿದೆ. ಬೆಳಗಾವಿ ಮಾರಿಹಾಳ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿರುವಂತದ್ದು. ಬೆಳಗಾವಿಯಲ್ಲಿ ಎಟಿಎಂಗೆ ಕನ್ನ ಹಾಕಿ ಸುಮಾರು 75,000 ಕಳ್ಳತನ ಮಾಡಲಾಗಿದೆ. ತಾಲೂಕಿನ ಸಾಂಬ್ರಾ ಬಳಿ ಇರುವಂತಹ ಎಸ್ಬಿಐ ಎಟಿಎಂನಲ್ಲಿ ಕಳೆದ ರಾತ್ರಿ 3 ಗಂಟೆಯ ಸಮಯದಲ್ಲಿ ಈ ಒಂದು ಕಳ್ಳತನ ನಡೆದಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಎಟಿಎಂ ಕಳ್ಳತನದ ದೃಶ್ಯ ಸಿಸಿಟಿವಿಯಲ್ಲೂ ಕೂಡ ಸೆರೆ ಸಿಕ್ಕಿದೆ. ಸುಮಾರು 3 ರಿಂದ 4 ಜನ ಇರುವಂತಹ ಗ್ಯಾಂಗ್ನಿಂದ ಈ ಒಂದು ಕೃತ್ಯವನ್ನ ಎಸಗಲಾಗಿದೆ. ಪಕ್ಕಾ ಪ್ಲಾನ್ ಮಾಡ್ಕೊಂಡು ಬಂದಿದ್ದಾರೆ. ಬೆಳಗಿನ ಜಾವ 3 ಗಂಟೆ ಅಷ್ಟೊತ್ತಿಗೆ ಯಾರು ಇರೋದು ಇಲ್ಲ, ಬರೋದು ಇಲ್ಲ. ಆ ಸಂದರ್ಭದಲ್ಲಿಗೆ ಕೃತ್ಯವನ್ನ ಮಾಡಬೇಕು, ಹಣವನ್ನ ದೋಚಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರು ಅಂತ ಗೊತ್ತಾಗ್ತಾ ಇದೆ. ಸುಮಾರು 3 ರಿಂದ 4 ಜನ ಇರುವಂತ ಗ್ಯಾಂಗ್ ಇದು. ಈ ಕೃತ್ಯದಲ್ಲಿ ಭಾಗಿಯಾದವರು ಬೆಳಗಾವಿಯ ಮಾರಿಹಾಳ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿದೆ. ಸಿಸಿಟಿವಿಯ ವಿಜುವಲ್ಸ್ಗಳು ಕೂಡ ಸಿಕ್ಕಿದೆ. ಸೊ ಬರ್ತಾರೆ, ಕಳ್ತನ ಮಾಡ್ತಾರೆ, ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. 75,000 ನಗದನ್ನು ಕದ್ದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇದೀಗ ಪೊಲೀಸರು ತನಿಖೆಯನ್ನು ಪ್ರಾರಂಭಿಸಿದ್ದಾರೆ. ಈಗಾಗಲೇ ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಸ್ಥಳ ಪರಿಶೀಲನೆಯನ್ನ ಮಾಡಿದ್ದಾರೆ. ಸಿಸಿಟಿವಿಯ ವಿಜುವಲ್ಸ್ ಅನ್ನು ಕೂಡ ಚೆಕ್ ಮಾಡಿದ್ದಾರೆ. ಈ ಘಟನೆಯಲ್ಲಿ ಭಾಗಿಯಾಗಿರುವ ಆ 3 ರಿಂದ 4 ಯಾರು, ಅವ್ರ ಹಿನ್ನೆಲೆ ಏನು, ಈ ಹಿಂದೆ ಕೂಡ ಅವರು ಕಳ್ತನ ಮಾಡ್ತಾ ಇದ್ರ, ಎಷ್ಟು ದಿನದಿಂದ ಸ್ಕೆಚ್ ಹಾಕಿದ್ರು, ಇದೆಲ್ಲದ್ರ ಬಗ್ಗೆಯೂ ಕೂಡ ಇದೀಗ ತನಿಖೆಯನ್ನ ಮಾಡಲಾಗ್ತಾ ಇದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಇದೇ ಎಟಿಎಂಗೆ ಕನ್ನ ಹಾಕಿರುವಂತ ಕೆಲಸವನ್ನ ಮಾಡಿರುವಂತದ್ದು. ಸದ್ಯ ಪೊಲೀಸರು ಇವರಿಗಾಗಿ ಬಲೆಬ್ಬಿಸಿದ್ದಾರೆ. ಸುಳಿವು ಸಿಗ್ತಾ ಇದೆ. ಯಾಕಂದ್ರೆ ಸಿಸಿಟಿವಿಯಲ್ಲಿ ವಿಜುವಲ್ಸ್ ಸಿಕ್ಕಿರೋದ್ರಿಂದ ಅವ್ರು ಯಾರು, ಅವರ ಹಿನ್ನೆಲೆ ಏನು, ಎಲ್ಲಿಂದ ಬಂದ್ರು, ಎಲ್ಲಿಗೆ ಹೋದ್ರು, ಅವ್ರ ಕೆಲಸ ಇದೇ ಆಗಿತ್ತಾ, ಬೇರೆ ಬೇರೆ ಕೆಲಸಗಳಲ್ಲೂ ಕೂಡ ಇವ್ರು ಭಾಗಿಯಾಗ್ತಾ ಇದ್ರ, ಎಷ್ಟು ದಿನದಿಂದ ಸ್ಕೆಚ್ ಹಾಕಿದ್ರು ಅನ್ನೋದ್ರ ಬಗ್ಗೆ ಕೂಡ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಎಟಿಎಂಗೆ ಕನ್ನ ಹಾಕಿರುವಂತಹ ಘಟನೆ ಗೊತ್ತಾಗ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಪೊಲೀಸರು ಯಾವ ರೀತಿಯಾಗಿ ತನಿಖೆ ನಡೆಸ್ತಾ ಇದ್ದಾರೆ, ಏನಾದ್ರೂ ಮೇನ್ ಲೀಡ್ ಅಂತ ಸಿಕ್ಕಿದೆಯಾ ಇಲ್ಲಿವರೆಗೂ? ನೀತಿ ಈಗ ಯಾವುದೇ ರೀತಿಯ ಒಂದು ಏನು ಎಟಿಎಂ ಕಳ್ಳತನ ಮಾಡಿದವರಂತ ಬಗ್ಗೆ ಯಾವುದೇ ರೀತಿ ಖಚಿತವಾದಂತ ಸುಳಿವು ಸಿಕ್ಕಿಲ್ಲ. ಆದ್ರೆ ಸಿಸಿಟಿವಿ ದೃಶ್ಯದಲ್ಲಿ ಮಾತ್ರ ಒಂದು 3 ರಿಂದ 4 ಜನ ಚಲನವಲನ ಪತ್ತೆಯಾಗಿರ್ತಕ್ಕಂಥದ್ದು. ಇದು ಬೆಳಗಾವಿ ತಾಲೂಕಿನ ಸಾಂಬ್ರಾ ಬಳಿ ಇರ್ತಕ್ಕಂಥ ಎಸ್ಬಿಐ ಎಟಿಎಂ ನಲ್ಲಿ ಕಳ್ಳತನ ಆಗಿದೆ. ಗ್ಯಾಸ್ ಕಟರ್ ನಿಂದ ಈ ಒಂದು ಎಟಿಎಂ ಅನ್ನ ಕಳ್ಳತನ ಮಾಡಿದ್ದಾರೆ. ಕೇವಲ 7 ನಿಮಿಷದಲ್ಲಿ ಮಾತ್ರ ನೀತಿ ಈ ಒಂದು ಗ್ಯಾಸ್ ಕಟರ್ ನಲ್ಲಿ ಒಂದು ಕಟ್ ಮಾಡಿ ಆ ಒಂದು ಎಟಿಎಂ ನಲ್ಲಿ ಇದ್ದಂತ ಏನು ಹಣವನ್ನ ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದು. ಏನು ಇಲ್ಲಿ ಇದರಲ್ಲಿ ಅತಿ ಹೆಚ್ಚಿನ ಹಣ ಇರಲಿಲ್ಲ, ಕೇವಲ 75,000 ಹಣ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಷ್ಟೇ ಹಣವನ್ನ ಆ ಒಂದು ಎಟಿಎಂ ಕಾರ್ಡು ತೆಗೆದುಕೊಂಡು ಹೋಗಿದ್ದಾರೆ. ಯಾಕಂದ್ರೆ ಸಾಂಬ್ರಾ ಇದೊಂದು ಗ್ರಾಮೀಣ ಪ್ರದೇಶ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಲ್ಲಿ ಆ ಒಂದು ಎಟಿಎಂ ನಲ್ಲಿ ಲಕ್ಷಗಟ್ಟಲೆ ಹಣ ಇರುತ್ತೆ ಅನ್ನುವಂತ ಒಂದು ಏನು ಲಕ್ಷಗಟ್ಟಲೆ ಹಣ ಇರಬಹುದು ಅಂತ ಹೇಳಿ ಅಂದುಕೊಂಡು ಏನು ಹೊಂಚೆ ಹಾಕಿದಂತ ಕಳ್ಳರಿಗೆ ಕೇವಲ 75,000 ಹಣವನ್ನು ಸಿಕ್ಕಿದೆ. ಈಗ ಪೊಲೀಸರು ಕೂಡ ಈಗ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಸ್ವತಃ ಏನು ಪೊಲೀಸ್ ಆಯುಕ್ತ ಅಂತ ಯಡಾ ಮಾರ್ಟಿನ್ ಆಗಿರ್ಬೋದು, ಡಿಸಿಪಿ ರೋಹನ್ ಜಗದೀಶ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಏನು ಪ್ರಮುಖವಾಗಿ ಬೆಳಗಿನ ಜಾವ 3 ರಿಂದ 3:30 ಮಧ್ಯೆ ಒಂದು ಆಗಿರ್ತಕ್ಕಂಥ ಕಳ್ಳತನ, ಎಟಿಎಂ ಅನ್ನು ಕಳ್ಳತನ ಪ್ರಕರಣಗಳು ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದಾವೆ. ಜೊತೆಗೆ ಮಹಾರಾಷ್ಟ್ರದಲ್ಲಿ ಕೂಡ ಇದೇ ರೀತಿಯ ಒಂದು ಕಳ್ಳತನ ಯತ್ನ ಮಾಡಿದಂತ ಪ್ರಕರಣ ಕೂಡ ಒಂದು ನಡೆದಿರ್ತಕ್ಕಂಥದ್ದು ಬೆಳಕಿಗೆ ಬರ್ತಾ ಇದೆ. ಈಗ ಸಿಸಿಟಿವಿಯಲ್ಲಿ ಸಿಕ್ಕಿರ್ತಕ್ಕಂಥ ದೃಶ್ಯಗಳನ್ನ ಆಧರಿಸಿ ಮತ್ತು ಆ ಒಂದು ಸಮಯದಲ್ಲಿ ಏನು 3 ರಿಂದ 3:30 ಸಮಯದಲ್ಲಿ ಆದಂತ ಏನು ಕಳ್ಳತನ ಇದೆ, ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಇರ್ತಕ್ಕಂಥ ಮೊಬೈಲ್ ಲೊಕೇಶನ್ ಡಂಪ್ ಅನ್ನು ತೆಗೆಯಲಾಗ್ತಾ ಇದೆ. ಅದಂದ್ರೆ 2 ಗಂಟೆಯಿಂದ ಒಂದು 4 ಗಂಟೆ ಅವಧಿಯಲ್ಲಿ ಅಲ್ಲಿರ್ತಕ್ಕಂಥ ಏನು ಚಲನವಲನ ಆಗಿರ್ಬೋದು, ಜೊತೆಗೆ ಅಲ್ಲಿಂದ ಏನು ಆ ಮಾರ್ಗವಾಗಿ ಹೋದಂತ ಬೇರೆ ಬೇರೆ ಮಾರ್ಗದಲ್ಲಿ ಇರ್ತಕ್ಕಂಥ ಸಿಸಿಟಿವಿ ದೃಶ್ಯ ಪರಿಶೀಲನೆ ಮಾಡಲಾಗ್ತದೆ. ಆರೋಪಿಗಳನ್ನ ಪತ್ತೆ ಮಾಡೋದಕ್ಕೆ ಈಗಾಗಲೇ ಏನು ಪೊಲೀಸ್ ಕಮಿಷನರ್ ಯಡಾ ಮಾರ್ಟಿನ್ ಒಂದು ವಿಶೇಷ ತಂಡವನ್ನು ಕೂಡ ರಚನೆ ಮಾಡಿರ್ತಕ್ಕಂಥದ್ದು. ನೀತಿ ಶ್ರೀಧರ್, ಅಂದ್ರೆ ಈಗ ಎಟಿಎಂ ನಲ್ಲಿ ಕಳ್ಳತನ ಆಗಿದೆ, ಸಿಸಿಟಿವಿಯಲ್ಲಿ ವಿಜುವಲ್ಸ್ ಎಲ್ಲ ಸಿಕ್ಕಿದೆ. ಅಂದ್ರೆ ಎಟಿಎಂ ಅಲ್ಲಿ ಸಾಮಾನ್ಯವಾಗಿ ಸೆಕ್ಯೂರಿಟಿ ಗಾರ್ಡ್ಗಳನ್ನ ನೇಮಕ ಮಾಡೇ ಇರ್ತಾರೆ ಅಲ್ವಾ? ಅಂದ್ರೆ ಅವರ ಗಮನಕ್ಕೆ ಬಂದಿಲ್ವೋ ಅಥವಾ ಅವ್ರು ಇರ್ಲಿಲ್ವೋ, ಏನಾಗಿತ್ತು ಅಂತ? ನೀತಿ ಬಹುಪಾಲು ಎಟಿಎಂ, ಕೆಲವೊಂದಿಷ್ಟು ಎಟಿಎಂಗಳಲ್ಲಿ ಈ ರೀತಿ ಒಂದು ಸೆಕ್ಯೂರಿಟಿ ಗಾರ್ಡ್ಗಳನ್ನು ನೇಮಕ ಮಾಡಲಾಗುತ್ತೆ. ಆದ್ರೆ ಇದು SBI ಎಟಿಎಂ ಮತ್ತು ಏನು ಬೆಳಗಾವಿ ತಾಲೂಕಿನ ಹೊರಗಡೆ ಇರ್ತಕ್ಕಂಥ ಸಾಂಬ್ರಾ ವಿಮಾನ ನಿಲ್ದಾಣ ಹತ್ತಿರ ಇರ್ತಕ್ಕಂಥ ಒಂದು ಎಟಿಎಂ, ಅಲ್ಲಿಂದಲೇ ಕೆಲವೇ 1 ಕಿಲೋಮೀಟರ್ ಅಷ್ಟು ಅಂತರದಲ್ಲಿ ಏನು ಮಾರಿಯಾಳ್ ಪೊಲೀಸ್ ಠಾಣೆ ಕೂಡ ಇರ್ತಕ್ಕಂಥದ್ದು. ಈಗ ಈ ಒಂದು ಎಟಿಎಂಗೆ ಸೆಕ್ಯೂರಿಟಿ ಗಾರ್ಡ್ ನೇಮಕ ಮಾಡಲಾಗಿತ್ತಾ ಅಥವಾ ಇಲ್ವಾ ಅನ್ನೋದೆಲ್ಲವೂ ಕೂಡ ಈಗ ಪೊಲೀಸ್ ತನಿಖೆಯಿಂದ ಗೊತ್ತಾಗಬೇಕಾಗಿದೆ. ನೀತಿ ಈಗಷ್ಟೇ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಜೊತೆಗೆ ಬ್ಯಾಂಕ್ ಸಿಬ್ಬಂದಿಗಳು ಕೂಡ ಕಳಿಸಿ ನಡೆಸ್ತಾ ಇದ್ದಾರೆ. ಯಾಕಂದ್ರೆ ಬಹುಪಾಲು ಎಟಿಎಂ ಕಳ್ಳತನ ಆಗ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲಾ ಎಟಿಎಂಗಳಲ್ಲಿ ಬಿಗಿ ಭದ್ರತೆಯನ್ನು ಕೈಗೊಳ್ಳೋದಕ್ಕೆ ಮತ್ತು ಸಿಸಿಟಿವಿ ಆಗಿರ್ಬೋದು, ಜೊತೆಗೆ ಅಲ್ಲಿ ಏನು
ಸೆಕ್ಯೂರಿಟಿ ಗಾರ್ಡ್ಗಳನ್ನ ನೇಮಕ ಕೆಲಸ ಕೂಡ ಈಗಾಗಲೇ ಅಧಿಕಾರಿಗಳು ಸೂಚನೆ ಕೂಡ ಕೊಟ್ಟಿದ್ರು. ಅದು ಈಗ ಇಲ್ಲಿ ಕಳ್ಳತನ ನಡೆಯುವಂತ ವೇಳೆಯಲ್ಲಿ ಆದಂತ ಘಟನೆ ಏನು ಅಂತ ವಿಚಾರ ಕೂಡ ಈಗ ಪೊಲೀಸ್ ತನಿಖೆಯಿಂದ ಗೊತ್ತಾಗಬೇಕಾಗಿದೆ ನೀತಿ. ಓಕೆ, ಥ್ಯಾಂಕ್ ಯು ಶ್ರೀದತ್ತ ಮೇಲೆ ಡೀಟೇಲ್ಸ್ಗಾಗಿ.